ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಒಂದ್ ಕಡೆ ಸುರ್ಜೇವಾಲಾ ಅವರು ಸಾಕಷ್ಟು ವಿಚಾರ ಹೇಳಿದ್ರು ಕೂಡ, ಬಟ್ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನಿರ್ಬೋದು ಅನ್ನೋದು ಈಗಲೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಬಿಕಾಸ್ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಕ್ಲಾರಿಟಿ ಸಿಗ್ಲಿಲ್ಲ. ರಾಮಲಿಂಗಾರೆಡ್ಡಿ ಅವರ ನಡೆ ಏನಿದೆಯಲ್ಲ ಅದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಕಾರಣ ಏನು ಅಂತ ಅಂದ್ರೆ, ಸರ್ಕಾರಿ ಕಾರ್ ಬಿಟ್ಟು ಖಾಸಗಿ ಕಾರ್ನಲ್ಲಿ ಹೋಗಿದಾರಲ್ಲ ರೆಡ್ಡಿ ಅವರು. ಇದರ ಅರ್ಥ ಏನಿರ್ಬೋದು? ಇತ್ತ ರಾಜೀನಾಮೆ ವಾಪಸ್ ಅಷ್ಟೇ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಯಾವ ಖಾತೆ ಅವ್ರು ಕೇಳಿದ ಖಾತೆನೇ ಕೊಟ್ರ, ಅಥವಾ ಬದಲಾವಣೆ ಮಾಡಿದ್ರ, ಅಥವಾ ಇರೋದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರ, ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಡಲಿಲ್ಲ ಸುರ್ಜೇವಾಲಾ ಅವರು. ಅದರ ಜೊತೆಗೆ 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಸಿಕ್ಕಿಲ್ಲ. ಸೊ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಏನಾಗಿರಬಹುದು ಅನ್ನೋದೇ ಸದ್ಯ ಈಗ ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಕೊಡೋದಾದ್ರೆ ಅದು ಕೊಡಿ, ಇಲ್ಲ ಅಂತಂದ್ರೆ ಬಿಲ್ಕುಲ್ ಬೇಡವೇ ಬೇಡ ನನಗೆ. ಸೊ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು. ಬಟ್ ಈಗ ಏನು ಮಾಡ್ತಾರೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. 1 ಗಂಟೆಗಳ ಕಾಲ ಚರ್ಚೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಕ್ಕಿಲ್ಲ. ಬಿಕಾಸ್ ಆ ಥರದ್ದು ಏನಾದರೂ ಇದ್ದಿದ್ರೆ ಬಹುಶಃ ಸುರ್ಜೇವಾಲಾ ಅವರೇ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಹೇಳ್ಬೋದಿತ್ತು. ಬಟ್ ಆ ಥರದ್ದು ಯಾವುದೂ ಅವ್ರು ಹೇಳಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ವಿಚಾರ ಹೇಳಿದ್ರು. ಅವರು BK ಹರಿಪ್ರಸಾದ್ ಜೊತೆಗೆ ಕಾಲೇಜ್ ಡೇಸಿಂದ ಫ್ರೆಂಡ್ಸ್ ಇದ್ದಾರೆ, ಅವರು ಭಾಳ ಸೀನಿಯರ್ ಇದ್ದಾರೆ, ಅನೇಕ ಬಾರಿ ಗೆದ್ದಿದ್ದಾರೆ, ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ, ಅವ್ರ ಅನುಭವ ನಮ್ಮ ಪಕ್ಷಕ್ಕೆ ಬೇಕು, ಇದೆಲ್ಲ ಹೇಳಿದ್ರು ಓಕೆ. ಬಟ್ ಮೇನ್ ವಿಚಾರ ಇದೆಯಲ್ಲ, ಯಾವ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಈಗ ರಾಜೀನಾಮೆ ಕೊಟ್ಟಿರೋದು, ತಾವು ಕೇಳ್ತಾ ಇರುವಂಥ ಖಾತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅವ್ರಿಗಿರೋ ಬೇಸರ ಅಥವಾ ಅವ್ರಿಗಿರೋಂಥ ಅಸಮಾಧಾನ. ಬಟ್ ಅದನ್ನು ಬಗೆಹರಿಸಿದ್ರ ಇಲ್ವಾ? ಗಂಟೆಗಟ್ಟಲೆ ಚರ್ಚೆ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಖಾತೆ ಬದಲು ಆಗಲ್ಲ ಅಂತೇಳಿ ಒಪ್ಸ್ ಕಳಿಸಿದ್ರ, ಅಥವಾ ಓಕೆ ಒಂದ್ಸಲ ಮತ್ತೊಂದ್ಸಲ ಯೋಚನೆ ಮಾಡಿ ಏನಾದರೂ ಖಾತೆ ಅದಲು ಬದಲು ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರ? ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ಸರ್ಕಾರಿ ಕಾರ್ ಬಿಟ್ಟು ಖಾಸಗಿ ವಾಹನದಲ್ಲಿ ಹೋಗಿದ್ದು ಯಾಕೆ? ಏನಿರಬಹುದು ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ? ಇದು ಈಗ ಇನ್ನೂ ಕೂಡ ಸಸ್ಪೆನ್ಸ್ ಇದೆ. ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಒಂದು ರೀತಿ ಗೊಂದಲ ಮುಂದುವರೆದಿದೆ. ಸೊ ಅಲ್ಲಿಗೆ ಕೇವಲ ರಾಜೀನಾಮೆ ವಾಪಸ್ ಪಡಿತಾರೆ ಅಷ್ಟೇ ಅನ್ನುವಂಥದ್ದು ಅಷ್ಟೇ ಸುರ್ಜೇವಾಲಾ ಅವ್ರು ಹೇಳಿದ್ದು. ಅದನ್ನು ಹೊರತುಪಡಿಸಿದ್ರೆ ಈ ಎಲ್ಲ ಕುತೂಹಲಗಳಿದೆಯಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಅಲ್ಲಿಗೆ ಏನು ಮಾತುಕತೆ ಆಯಿತು, ಯಾವ ರೀತಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು? ಈಗ ಸ್ವತಃ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತಂದರೆ ಹೇಗೆ ತಾವು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ರಲ್ಲ, ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಹೇಳಬೇಕು. ಏನು ಮಾತುಕತೆ ಆಗಿದೆ, ಅವ್ರು ಒಪ್ಕೊಂಡು ಬಂದ್ರಾ ಅಥವಾ ಬೇಡ ಅಂತ ಹೇಳಿ ಬಂದ್ರಾ, ಅಥವಾ ವಾಪಸ್ ಪಡೆದು ಮತ್ತೆ ಬೇರೆ ಏನಾದರೂ ಪಟ್ಟು ಹಿಡಿದಿದ್ದಾರಾ? ಇದೆಲ್ಲದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಗೊಂದಲ ಏನಿದೆ ಅದು ಹಾಗೆ ಮುಂದುವರೆದಿದೆ. ಕವನ, ಈಗ ಇಲ್ಲೊಂದು ಕಾಡುವಂಥ ಪ್ರಶ್ನೆ, ಒಂದು ಗಂಟೆಗಳ ಕಾಲ ಚರ್ಚೆ ಆದರೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಕ್ಕಿಲ್ಲ. ಅದ್ರ ಜೊತೆಗೆ ಇದೇನಾದರೂ ಪೊಲಿಟಿಕಲ್ ಮೈಲೇಜ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಥರ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ? ಈ ಥರದ ನಡೆ ಏನಾದರೂ ಇಟ್ಟಿದ್ದಾರಾ ರಾಮಲಿಂಗಾರೆಡ್ಡಿ ಹೇಗೆ ಅಂತ? ಪ್ರಭು, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಸುಳಿವನ್ನ ಬಿಟ್ಟು ಕೊಡ್ತಾ ಇಲ್ಲ. ಅಂದ್ರೆ ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳಿದ್ದೇನೆ, ಈ ಒಂದು ವಿಚಾರವಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನುವಂಥ ವಿಚಾರವನ್ನ ನಿನ್ನೆಯಿಂದ ಹೇಳ್ತಿದ್ದಾರೆ ಹೊರತು ಸುರ್ಜೇವಾಲಾ ಅವ್ರ ಜೊತೆ ಆಗಿರ್ಬೋದು, DK ಶಿವಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಅದೇ ರೀತಿಯಾಗಿ ಹಿರಿಯ ನಾಯಕರಂತಹ ಸಿದ್ದರಾಮಯ್ಯ ಅವ್ರ ಜೊತೆ ಆಗಿರ್ಬೋದು ಆಗಿದ್ದಂತಹ ಚರ್ಚೆಯ ಬಗ್ಗೆ, ಸಭೆಯ ಬಗ್ಗೆ ಯಾವುದೇ ರೀತಿಯಾಗಿ ಬಿಟ್ಟು ಕೊಡ್ತಾ ಇಲ್ಲ. ಅಂದ್ರೆ ನಾನು ಎಲ್ಲವನ್ನೂ ಸಹ ನಿನ್ನೆ ಹೇಳಿದ್ದೇನೆ, ಮಿಕ್ಕಿದ್ದನ್ನೆಲ್ಲ ಸಹ ನಾಯಕರು ನೋಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ವಿಚಾರವನ್ನ ಸಹ ಬಿಟ್ಟು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅಂದ್ರೆ ಘಟಾನುಘಟಿ ನಾಯಕರು ಕೂತು ಇವರ ಗೊಂದಲಕ್ಕೆ ಪರಿಹಾರವನ್ನ ನೀಡೋದಕ್ಕೆ ಮುಂದಾಗ್ತಾ ಇದ್ರು ಸಹ ಇವರು ಪಟ್ಟು ಹಿಡಿದು ನನಗೆ ಅದೇ ಖಾತೆ ಬೇಕು ಅನ್ನುವಂತಹ ಪಟ್ಟನ್ನ ಇದೀಗ ಹಿಡಿದು ಕೂತಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಇದನ್ನ ನೋಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜಣ್ಣ ಅವರ ಹೈಕಮಾಂಡ್ ನಾಯಕರು ಕಿತ್ತೆತ್ತಿರುವುದನ್ನ ಈಗಾಗಲೇ ನಿನ್ನೆ ಮುನಿಯಪ್ಪ ಅವ್ರಿಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ಹೇಳಿರುವಂತದ್ದು. ಸೊ ಹೀಗಾಗಿ ಈ ಒಂದು ಅಸಮಾಧಾನವನ್ನ ಇಟ್ಟುಕೊಂಡಿದ್ದಂತಹ ಖಾತೆ ವಿಚಾರವಾಗಿ ಅಸಮಾಧಾನವನ್ನ ಇಟ್ಟುಕೊಂಡಿದ್ದಂತಹ ಮುನಿಯಪ್ಪ
ಮುನಿಯಪ್ಪನವರು ಸೈಲೆಂಟ್ ಆದ್ರು. ಆದ್ರೆ ಇದೀಗ ರಾಮಲಿಂಗಾರೆಡ್ಡಿ ಅವರು ಯಾಕೆ ಹೈಕಮಾಂಡ್ ನಾಯಕರು ಎಲ್ಲರೂ ಸಹ ಸಮಾಧಾನವನ್ನ ಪಡಿಸೋದಕ್ಕೆ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಸಹ ಯಾಕೆ ಇಷ್ಟೊಂದು ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜೊತೆಗೆ ಇದು ಎಲ್ಲೋ ಒಂದ್ ಕಡೆ ಇವ್ರಿಗೆ ಪೊಲಿಟಿಕಲ್ ಆಗಿ ಮೈಲೇಜ್ ಸಿಗುವಂತದ್ದ ಅನ್ನುವಂತಹ ವಿಚಾರ ಸಹ ಇರಬಹುದು ಪ್ರಭು. ಓಕೆ, ಥ್ಯಾಂಕ್ ಯು ಕವನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.